ನಮ್ಮ ರಾಜಣ್ಣ ಅವರು ಡ್ಯಾನ್ಸ್ ಆಡಿದ ಜಾಗ ಇದೆ ನೋಡಿ. ನಿಮಗೆ ಇಲ್ಲಿ ನೋಡ್ಬೋದು, ಈ ಕಲ್ಲೆಲ್ಲ ಫ್ರೇಮಲ್ಲಿ ಸೈಡಲ್ಲಿ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಈ ಕಲ್ಲು ಇವತ್ತಿಗೂ ಇದೆ. ಈ ಕಟ್ಟೆ ಎಲ್ಲ ನೋಡ್ಬೋದು ನಿಮಗೆ, ಈ ದೇವಸ್ಥಾನದ ಕಟ್ಟೆ ಇದೆಲ್ಲ ಬರುತ್ತೆ ಈ ಫ್ರೇಮಲ್ಲೇ. ನಾನು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ಕಾಣಿಸುತ್ತೆ ನೋಡಿ, ಆ ಗೋಡೆ ರೆಡ್ ಮತ್ತೆ ವೈಟ್ ಹಾಕಿರೋದಲ್ಲ ಅದೆಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ ಡ್ಯಾನ್ಸ್ ಆಡ್ಬೇಕಾರೆ ಆ ಗೋಪುರದಲ್ಲಿ. ಇದೆಲ್ಲ ಈ ಏನಿದೆ ಈ ಡಿಸೈನು, ಈ ಡಿಸೈನ್ ಅಲ್ಲೂ ಇದೆ. ಈ ಬಂಡೆ ಮೇಲೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರೆ. ಫ್ರೇಮ್ ಹಿಂಗೆ ಇಟ್ಟಿರ್ತೀರಿ ನೋಡಿ. ಇಲ್ಲಿ ಮರ ಇದೆ, ಆ ಮರದ ಕೆಳಗಡೆ ಇಲ್ಲಿ ರಾಜಣ್ಣ ಮತ್ತು ಸುಧಾರಾಣಿಯವರು ಈ ಬಂಡೆ ಮೇಲೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಬಟ್ ಮೊದಲು ಖಾಲಿ ಇತ್ತು, ಬಟ್ ಈ ತಾಯಿ ಕಾಣಿಸ್ತಾರೆ ನೋಡಿ ಅಲ್ಲಿ. ಸೊ ಈ ತಾಯಿ ಕಾಣಿಸೋದು ಇಲ್ಲಿ ಮುಂದೆ, ಇದ್ರ ಮುಂದೆನೇ ನಮ್ಮ ಸುಧಾರಾಣಿಯವರು ಮತ್ತು ರಾಜ್ಕುಮಾರ್ ಅವರು ಹಿಂಗೆ ಡ್ಯಾನ್ಸ್ ಆಡ್ತಾರೆ ಆಗುತ್ತೆ. ಇದೇ ಜಾಗದಲ್ಲೇ ನಮ್ಮ ರಾಜಣ್ಣವರು ಸ್ಟೆಪ್ ಹಾಕಿರೋದು. ಸೊ ರಾಜ್ಕುಮಾರ್ ಅವರು ಮಚ್ಚೆತ್ಕೋತಾರೆ, ಕೊಂದೆ ಬಿಡಬೇಕು ನಮ್ಮ ವಿಲನ್ನ ಅಂದ್ಬಿಟ್ಟು ಸೀನ್ ಕಟ್ ಮಾಡಿದ್ರೆ ಈ ಫ್ರೇಮ್ಗೆ ಬರೋದು ನೋಡಿ. ಈ ಇದ್ದಿದೆಯಲ್ಲ ಪಿಲ್ಲರು, ಇಲ್ಲೇ ಹೊರ್ಕೊಂಡು ವಿಲನ್ ಅವರು ಕಾರ್ಡ್ಸ್ ಆಡ್ತಾ ಇರ್ತಾರೆ. ಇಲ್ಲೆಲ್ಲ ಬ್ಲ್ಯಾಂಕೆಟ್ ಇರುತ್ತೆ, ಈ ಕಲ್ಲೆಲ್ಲ ಇರ್ಬೋದು. ಈ ಕಲ್ಲಿಂದ ಓಡ್ಬರೋದೆಲ್ಲ ಇದೆ. ಅವಾಗಿದ್ದಿದೆ ಬೇರೆ, ಇವಾಗಿರೋದೇ ಬೇರೆ. ಅವಾಗೆಲ್ಲ ಒಂಥರ ಚಪ್ಪಡಿ ಕಲ್ಲುಗಳನ್ನ ಹಾಕಿ ಮಾಡಿರ್ತಾರೆ. ಸೊ ಇಲ್ಲಿಂದ ಬಂದು ಮತ್ತೆ ಹೀಗೆ ಓಡೋಗ್ತಾರೆ. ಇಲ್ಲಿ ಆನೆ ಇರುತ್ತೆ, ಇದೇ ಫ್ರೇಮಲ್ಲಿ ನೋಡ್ಬೋದು ನೋಡಿ. ಇಲ್ಲಿ ಇದು ಪಕ್ಕ ಫ್ರೇಮ್ ಇದೆ, ಇಲ್ಲಿ ಮ್ಯಾಚ್ ಆಗುತ್ತೆ. ಇಲ್ಲಾದಾಗ ವಿಲನ್ ಅವರು ಇಲ್ಲಿ ಬೀಳ್ತಾರೆ, ಬಿದ್ದಾಗ ಆನೆ ಇಲ್ಲಿರುತ್ತೆ. ಇಲ್ಲಾದಾಗ ವಿಲನ್ ಅವರು ಇಲ್ಲಿ ಬೀಳ್ತಾರೆ, ಬಿದ್ದಾಗ ಆನೆ ಇಲ್ಲಿರುತ್ತೆ. ಬಟ್ ಆಗ ಡೋರೆಲ್ಲ ಇಲ್ಲ. ಇಲ್ಲಿ ವಿಲನ್ ಅವರು ಬಿದ್ದೋಗಿರ್ತಾರೆ, ಆನೆ ಇಲ್ಲಿಂದ ಹೋಗ್ತಾ ಇರುತ್ತೆ ನೋಡ್ಬೋದು ಈ ಸೀನ್. ಇವಾಗ ಇದರಲ್ಲೆಲ್ಲ ಗಿಲ್ ಹಾಕಿದ್ದಾರೆ, ಮೊದಲೆಲ್ಲ ಗಿಲ್ ಇರಲಿಲ್ಲ. ಬಟ್ ಆವಾಗ ನೋಡ್ಬೋದು ಇದೇ ಫ್ರೇಮಲ್ಲೇ ಇಟ್ಟಿರ್ತಾರೆ. ರಾಜ್ಕುಮಾರ್ ಅವರು ಇಲ್ಲೇ ನಿಂತ್ಕೊಂಡು ನಿಂತಿರ್ತಾರೆ ನೋಡಿ. ನಮ್ಮ ರಾಜಣ್ಣ ಅವ್ರು ನಿಂತಿದ್ದ ಜಾಗ ಇದೆ. ಸೊ ನಿಮಗೆ ಕಳೆದ ವಾರ ನಮ್ಮ ರಾಜಣ್ಣ ಅವರ 200ನೇ ಸಿನಿಮಾ ದೇವತಾ ಮನುಷ್ಯ ಸಿನಿಮಾದ ಕೆಲವೊಂದಷ್ಟು ಮಾತ್ರ ನಾನು ನಿಮಗೆ ತೋರಿಸಿದ್ದೆ. ಅವರು ಎಲ್ಲಿ ಶೂಟ್ ಮಾಡಿದರು, ಎಲ್ಲೆಲ್ಲಿ ನಮ್ಮ ರಾಜಣ್ಣ ಅವರು ನಡ್ಕೊಂಡು ಹೋಗಿದ್ರು ಅಂತ. ಇವತ್ತು ಅದರ ಮುಂದಿನ ವಾರದ ಭಾಗವನ್ನು ತೋರಿಸ್ತೀನಿ. ನಾನು ಇವತ್ತು ಮತ್ತದೇ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದೀನಿ. ಸೊ ಮತ್ತೆ ಮುಂದುವರೆದ ಭಾಗನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ಆಗ್ತಡ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ಸಿನಿಮಾದಲ್ಲಿ ಮತ್ತೊಂದು ಸೂಪರ್ ಡೂಪರ್ ಸಾಂಗ್ ಇದೆ, ಎವರ್ಗ್ರೀನ್ ಸಾಂಗು. ಇವತ್ತಿಗೂ ಜನ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಅದೇ ಸಾಂಗ್ ನಮ್ಮ ರಾಜಣ್ಣ ಮತ್ತು ಸುಧಾರಾಣಿಯವರು ಒಟ್ಟಿಗೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದಂತಹ ನಿನ್ನಂಥ ಅಪ್ಪ ಇಲ್ಲ ಸಾಂಗ್ ಇದೆಯಲ್ಲ, ಆ ಸಾಂಗ್ ಆಗಿರುವಂತಹ ಕೆಲವೊಂದು ಭಾಗಗಳನ್ನ ನಾನು ಇವಾಗ ತೋರಿಸ್ತೀನಿ ಬನ್ನಿ. ನೀವು ನೋಡ್ಬೋದು ಆ ಸಾಂಗಲ್ಲಿ ರಾಜ್ಕುಮಾರ್ ಅವ್ರದ್ದು ಕಾಲು ಝೂಮ್ ಆಗುತ್ತೆ. ಝೂಮ್ ಆಗ್ತಾ ಇದ್ದಂಗೆ ಹಿಂಗೆಲ್ಲ ಒಂದು ಸ್ಟೆಪ್ ಆಗ್ತಾ ಇರ್ತಾರೆ. ಆ ಸ್ಟೆಪ್ ಹಾಕಿರೋದು ಇಲ್ಲೇನೆ. ಈಗ ಇಲ್ಲಿ ಇದು ಕಟ್ಟಿಗೆಗಳಿರೋದ್ರಿಂದ ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇ ಆಗೋದು. ಇದನ್ನು ತೋರಿಸಿದಾಗ ಆದರೆ ಕ್ಯಾಮ್ರಾ ಆ ಕಡೆ ಫೇಸ್ ಮಾಡಿರುತ್ತೆ, ಅಂದರೆ ಆ ಕಡೆ ಕ್ಯಾಮ್ರಾ ಇಟ್ಟಿರ್ತಾರೆ. ನೋಡೋಣ, ಅಲ್ಲಿಗೆ ಟ್ರೈ ಮಾಡ್ತೀನಿ, ಅಲ್ಲಿಗೆ ಹೋಗಿ ತೋರಿಸ್ಬೋದಾ ಅಂತ. ಇದು ಈ ಫ್ರೇಮಲ್ಲಿ ಇಟ್ಟಿರ್ತಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಬ್ಯಾಕ್ ಡ್ರಾಪಲ್ಲಿ ನೀವು ನೋಡ್ಬೋದು ಹಿಂದೆಗಡೆ ಆ ಮರ ಮತ್ತು ಆ ದೇವಸ್ಥಾನದ್ದು ಇದೆಲ್ಲ ಕಾಣಿಸುತ್ತೆ ನೋಡಿ. ಆ ಗೋಡೆ ರೆಡ್ ಮತ್ತು ವೈಟ್ ಹಾಕಿರೋದಲ್ಲ ಅದೆಲ್ಲ ಕಾಣಿಸ್ತಾ ಇರುತ್ತೆ. ನಮ್ಮ ರಾಜಣ್ಣ ಅವರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ, ಬಟ್ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ ಡ್ಯಾನ್ಸ್ ಆಡ್ಬೇಕಾರೆ ಆ ಗೋಪುರದಲ್ಲಿ. ಇದೆಲ್ಲ ಈ ಏನಿದೆ ಈ ಡಿಸೈನು, ಈ ಡಿಸೈನ್ ಅಲ್ಲೂ ಇದೆ. ಮತ್ತು ಇದ್ರಲ್ಲಿ ನೋಡಿ ಈಗ ಡ್ಯಾನ್ಸ್ ಆಡ್ತಾ ಇದ್ರೆ ಸುಧಾರಾಣಿಯವರು ಇಲ್ಲೇ ಹೊರ್ಕೊಂಡು ನಮ್ಮ ಅವ್ರ ತಂದೆನೇ ಡ್ಯಾನ್ಸ್ ಆಡ್ತಾ ಇರೋದನ್ನ ಹೀಗೆ ನೋಡ್ತಾ ನಿಂತಿರ್ತಾರೆ. ಸೊ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂಗೆ ಮತ್ತೆ ನೆಕ್ಸ್ಟ್ ಫ್ರೇಮು ಮುಂದೆ ಅಲ್ಲೋಗುತ್ತೆ. ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿಗೆ ಬರುತ್ತೆ ಆ ಸೀನು. ಇವಾಗ ಈ ಬಂಡೆ ಇದೆ ನೋಡಿ, ಆ ಬಂಡೆ ಮೇಲೆ ಆ ಮರ ಇದೆ ನೋಡಿ. ಆ ಮರನ ನಿಮಗೆ ಮ್ಯಾಚ್ ಮಾಡ್ಕೋಬೋದು ಬೇಕಾದ್ರೆ, ಅದೇ ಇದು ಅಂತ ತೋರಿಸೋದಕ್ಕೆ. ಇಲ್ಲಿ ನಮ್ಮ ರಾಜಣ್ಣವರು ಇವಾಗ ಬಂಡೆ ಎಲ್ಲ ಇಲ್ಲಿವರೆಗೂ ಇತ್ತು ಅಂತ ಹೇಳ್ತಾರೆ ಬಂಡೆ. ಸೊ ಇಲ್ಲಿ ಈ ಬಂಡೆ ಮೇಲೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡ್ಬರ್ತಾರೆ. ಫ್ರೇಮ್ ಹಿಂಗೆ ಇಟ್ಟಿರ್ತೀರಿ ನೋಡಿ. ಇಲ್ಲಿ ಮರ ಇದೆ, ಆ ಮರದ ಕೆಳಗಡೆ ಇಲ್ಲಿ ರಾಜಣ್ಣ ಮತ್ತು ಸುಧಾರಾಣಿಯವರು ಈ ಬಂಡೆ ಮೇಲೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಸೊ ಇದೊಂದು ಸ್ಟೆಪ್ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಬರುತ್ತೆ ನೋಡಿ. ಇಲ್ಲಿಗೆ ಬರುತ್ತೆ, ಇದು ನಾನು ಮುಂದೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಸೀನ್ ಅದು ಆಗಿದ ತಕ್ಷಣ ಇಲ್ಲಿ ಇದು ನೋಡ್ಬೋದು, ಇಲ್ಲಿ ಈ ಫ್ರೇಮ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿಂದ ಬರ್ತಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾರೆ. ನಮ್ಮ ರಾಜಣ್ಣ ಅವರು ಡ್ಯಾನ್ಸ್ ಆಡಿದ ಜಾಗ ಇದೆ ನೋಡಿ. ನಿಮಗೆ ಇಲ್ಲಿ ನೋಡ್ಬೋದು, ಈ ಕಲ್ಲೆಲ್ಲ ಫ್ರೇಮಲ್ಲಿ ಸೈಡಲ್ಲಿ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಈ ಕಲ್ಲು ಇವತ್ತಿಗೂ ಇದೆ. ಈ ಕಲ್ಲು ಇದೆಯಲ್ಲ, ಆಗಲೂ ಇತ್ತು ಈಗಲೂ ಇದೆ, 37 ವರ್ಷ ಆಯಿತು. ಬಟ್ ಇನ್ನೊಂದೇನೆಂದರೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಟ್ಟೆ ಎಲ್ಲ ನೋಡ್ಬೋದು ನಿಮಗೆ, ಈ ದೇವಸ್ಥಾನದ ಕಟ್ಟೆ ಇದೆಲ್ಲ ಬರುತ್ತೆ ಈ ಫ್ರೇಮಲ್ಲೇ. ನಾನು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಬರ್ತಾ ಇದ್ದಂಗೆ ಈ ಮರ ಇದೆ ನೋಡಿ, ಲಾಸ್ಟ್ ಫ್ರೇಮು. ಈ ಮರ ಇದೆಯಲ್ಲ, ಈ ಮರನೂ ಸಹ ಅವಾಗ ಗಿಡ ಥರ ಇತ್ತು ನೋಡಿ. ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ನಮ್ಮ ರಾಜಣ್ಣವರು ಮತ್ತು ಸುಧಾರಾಣಿಯವರು, ನಮ್ಮ ಸುಧಾರಾಣಿಯವರು ಇದು ಛತ್ರಿನ ಹೆಗಲ ಮೇಲೆ ಇಟ್ಕೊಂಡು ಅದೆಲ್ಲ ಬರೋದು ಇಲ್ಲೇ. ಇಲ್ಲಿ ಬಂದರೆ ಈ ಮರನೂ ಒಂದು ಸೀನಲ್ಲಿ ಬರುತ್ತೆ ನೋಡಿ. ಇಲ್ಲಿ ಒಂದು ಸೀನ್ ಬರುತ್ತೆ, ಆವಾಗ ಈ ಮರನೂ ಮ್ಯಾಚ್ ಆಗುತ್ತೆ.
ಸೊ ಆ ಸಾಂಗಲ್ಲಿ ಅದೆಲ್ಲ ಆದಮೇಲೆ ಈ ಇದ್ರ ಮುಂದೆ ಆಡ್ತಾರೆ ನೋಡಿ, ರಥದ ಮುಂದೆ. ಆ ರಥ ಇದೇನೆ, ನಾನು ಆಗಲೇ ಹೇಳ್ದಂಗೆ. ಈ ರಥ ಇವಾಗ ಇದರಲ್ಲಿದೆ. ಅದು ಯುಗಾದಿ ಟೈಮಲ್ಲಿ ಈ ರಥನ ಹೊರಗೆ ತಂದು ಆಸೆ ಇರ್ತಾರೆ, ಅವಾಗ ತೆಗ್ದಿರೋ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಇಡ್ತಾರೆ ಆ ಫ್ರೇಮು. ಇಲ್ಲಿ ರಥ ಇರುತ್ತೆ, ಇದು ಮುಂದೆನೆ, ರಥದ ಮುಂದೆನೆ ನಮ್ಮ ರಾಜನ ಮತ್ತು ಸುಧಾರಾಣಿಯವರು ಸ್ಟೆಪ್ ಹಾಕ್ತಾರೆ. ಸೊ ಇದಾದಮೇಲೆ ಇನ್ನೊಂದು ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆನೂ ಒಂದು ಇದಾಗುತ್ತೆ, ಸಾಂಗ್ ಆಗುತ್ತೆ. ಆ ಸಾಂಗ್ ಯಾವುದು ಅಂತ ಅಂದರೆ ಇದೇ ಸಾಂಗಲ್ಲಿ ಆ ಸ್ಟೆಪ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ಈ ಸೀನ್ ಇದೆಯಲ್ಲ, ಇಲ್ಲಿ ನೋಡಿ, ಅದೇ ಹಾಡಲ್ಲೇ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಬದಲಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಬಿಸಿಲು ಮಾರಮ್ಮ ದೇವಿಯ ದೇವಾಲಯ ಅಂತೆಲ್ಲ ಹಾಕಿದ್ದಾರೆ. ಬಟ್ ಮೊದಲು ಖಾಲಿ ಇತ್ತು. ಬಟ್ ಈ ತಾಯಿ ಕಾಣಿಸ್ತಾರೆ ನೋಡಿ ಅಲ್ಲಿ. ಸೊ ಈ ತಾಯಿ ಕಾಣಿಸೋದು ಇಲ್ಲಿ ಮುಂದೆ, ಇದ್ರ ಮುಂದೆನೇ ನಮ್ಮ ಸುಧಾರಾಣಿಯವರು ಮತ್ತು ರಾಜ್ಕುಮಾರ್ ಅವರು ಹಿಂಗೆ ಡ್ಯಾನ್ಸ್ ಆಡ್ತಾರೆ. ಇವಾಗ ಇಲ್ಲಿ ಪಾನಿಪುರಿ ಅಂಗಡಿ ಆಗಿದೆ. ಬಟ್ ಹಿಂದೆಗಡೆ ಮೊದಲೆಲ್ಲ ಫ್ರೇಮ್ ಇತ್ತು. ಈ ಸೀನ್ ಇದೆಯಲ್ಲ, ಈ ಸೀನ್ ಆಗಿರೋದು ಇಲ್ಲೇ. ಅದಕ್ಕೆ ನೋಡ್ಬೋದು ನೀವು, ಇಲ್ಲಿ ಇದ್ದಿದೆ. ಇವಾಗೆಲ್ಲ ಒಂಥರ ಸೂರೆಲ್ಲ ಕಟ್ಟಿದ್ದಾರೆ. ಬಟ್ ಹಿಂದೆಗಡೆ ಖಾಲಿ ಜಾಗ ಎಲ್ಲ ಇವತ್ತಿಗೂ ಹಾಗೆ ಇದೆ. ಬಟ್ ಇಲ್ಲಿ ಮುಂದೆಗಡೆ ಒಂದು ಸ್ವಲ್ಪ ಚೌಟ್ರಿ ಎಲ್ಲ ಕಟ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಮಾಡಿದ್ರೆ ನೀವು ನೋಡ್ಬೋದು. ಹಿಂಗೆ ಬಂದು ಮತ್ತೆ ಮ್ಯಾಚ್ ಮಾಡ್ತೀನಿ ನೋಡಿ. ಈಗ ಬಂದು ಹೀಗೆ ಪಾಸ್ ಆಗುತ್ತೆ. ಇದೇ ಜಾಗದಲ್ಲೇ ನಮ್ಮ ರಾಜಣ್ಣವರು ಸ್ಟೆಪ್ ಹಾಕಿರೋದು. ಸೊ ರಾಜ್ಕುಮಾರ್ ಅವರು ಮಚ್ಚೆತ್ಕೋತಾರೆ, ಕೊಂದೇ ಬಿಡಬೇಕು ನಮ್ಮ ವಿಲನ್ನ ಅಂದ್ಬಿಟ್ಟು ಎತ್ಕೊಂಡಾಗ ಸೀನ್ ಕಟ್ ಮಾಡಿದ್ರೆ ಈ ಫ್ರೇಮ್ಗೆ ಬರೋದು ನೋಡಿ. ಈ ಇದ್ದಿದೆಯಲ್ಲ ಪಿಲ್ಲರು, ಇಲ್ಲೇ ಹೊರ್ಕೊಂಡು ವಿಲನ್ ಅವರು ಕಾರ್ಡ್ಸ್ ಆಡ್ತಾ ಇರ್ತಾರೆ. ಇಲ್ಲೆಲ್ಲ ಬ್ಲ್ಯಾಂಕೆಟ್ ಇರುತ್ತೆ. ನೀವು ನೋಡ್ಬೋದು, ಹಿಂಗೆ ಫ್ರೇಮೆಲ್ಲ ಹಿಂಗೆ ಬರ್ತಾ ಇರುತ್ತೆ. ಈ ಕಡೆಯಿಂದ ಬಂದರೆ ಈ ಪಿಲ್ಲರ್ಗಳೆಲ್ಲ ಹಿಂಗೆ ಕಾಣಿಸ್ತಾ ಇರುತ್ತೆ. ಹಿಂಗೆ ಬಂದಾಗ ನೋಡ್ಬೋದು ಅಲ್ಲಿ ಆ ಹಿಂದೆಗಡೆ ಇದು ದೇವಸ್ಥಾನದಕ್ಕೆ ಬರುತ್ತೆ ನೋಡಿ. ಆ ದೇವಸ್ಥಾನದ್ದು ಪಿಲ್ಲರ್ಗಳೆಲ್ಲ ಬರುತ್ತಲ್ಲ, ಆ ಪಿಲ್ಲರ್ಗಳೆಲ್ಲ ಇಲ್ಲಿ ಕೂತಿದಾಗ ಈ ಪಿಲ್ಲರ್ಗಳೆಲ್ಲ ಕಾಣುತ್ತೆ. ಅವ್ರು ಇದೇ ಪಿಲ್ಲರ್ ಇದ್ರೇ ಕೂತ್ಕೊಂಡು ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು. ಇವಾಗ ನೋಡ್ಬೋದು ಈ ಫ್ರೇಮಲ್ಲಿ ಹಿಂದೆಗಡೆ ದೇವಸ್ಥಾನದ ಇದೆಲ್ಲ ಬರ್ತಾ ಇರುತ್ತೆ. ಸೊ ಇಲ್ಲೇ ಕೂತ್ಕೊಂಡು ನಾವು ಕಾರ್ಡ್ಸ್ ಆಡ್ಕೊಂಡೇ ಹೇಳ್ತಾ ಇರ್ತಾರೆ, ನಾವು ಒಂದು ಕಲ್ಯಾಣ ಮಂಟಪ ಮಾಡಬೇಕು, ನಮ್ಮದೇ ಅಂತ ಇರಬೇಕು ಅಂತ ಒಳ್ಳೆ ಕೆಲಸ ಮಾಡೋ ಥರಲ್ಲ ಬಿಂಬಿಸ್ಕೊತಾ ಇರ್ಬೇಕಾರೆ ಸೀನ್ ಕಟ್ ಮಾಡಿದ್ರೆ ನಮ್ಮ ರಾಜ್ಕುಮಾರ್ ಅವರು ಇಲ್ಲಿ ನಿಂತಿರ್ತಾರೆ, ಮಚ್ಚಿಡ್ಕೊಂಡು ಹಿಂಗೆ ನಿಂತಿರ್ತಾರೆ. ಈ ಫ್ರೇಮಲ್ಲಿ ನೀವು ನೋಡ್ಬೋದು, ಹಿಂದೆಗಡೆ ಇದೆಯಲ್ಲ, ಹಿಂದೆಗಡೆ ಈ ರಥ ಇದ್ಕೊಂತ ಇರುತ್ತೆ. ಆ ರಥದ್ದು ಇಲ್ಲಿ ನಿಂತಿರ್ತಾರೆ. ಹಿಂದೆಗಡೆ ಹಿಂಗೆ ಮಚ್ಚಿಡ್ಕೊಂಡು ಹಿಂಗೆ ನಿಂತಿರ್ತಾರೆ. ಹಿಂದೆಗಡೆ ಇದರಲ್ಲಿ ಆ ರಥದ ಇದಿರುತ್ತೆ. ಅವಾಗ ಹಳೇದು ಬೇರೆದಿರುತ್ತೆ, ಇವಾಗ ಬೇರೆದಿರುತ್ತೆ. ಆದರೆ ಆ ಬಂಡೆ ಎಲ್ಲ ಮರಗಳಿರೋದ್ರಿಂದ ಆ ಬಂಡೆ ಎಲ್ಲ ಮರೆಯಾಗಿದೆ. ಸೊ ನನಗೆ ನನ್ನ ಮಗಳಿಂದ ನೀನು ಉಳ್ಕೊಂಡಿದ್ದು, ಆದರೆ ನೀನು ನನ್ನ ಮಗಳಿಗೆ ಕಣ್ಣೀರು ಹಾಕ್ಸಿದ್ಯಾ ಅಂದ್ಬಿಟ್ಟು. ಆದರೆ ಇಲ್ಲಿ ಕೂತಿರ್ತಾರಲ್ಲ ರಾಜ್ಕುಮಾರ್ ಅವ್ರನ್ನ ನೋಡ್ತಾ ಇದ್ದಂಗೆ ಎದ್ದು ನಿಂತ್ಕೊಬಿಡ್ತಾರೆ. ಎದ್ದು ನಿಂತ್ಕೊಂಡ್ಬಿಟ್ಟು ಈ ಥರ ಮಾತುಕತೆ ಆಗ್ಬೇಕಾರೆ ಮತ್ತೆ ಹಿಂಗೆ ಹೋಗ್ತಾರೆ. ಮತ್ತೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ನಿಂತ್ಕೊಂಡು ಈಗ ಓಡೋಗ್ತಾರೆ. ಈಗ ನೋಡ್ಬೋದು ನೀವು, ಇದೇ ಫ್ರೇಮಲ್ಲಿ ಅವರು ದೇವಸ್ಥಾನದ ಒಳಗಡೆ ಓಡೋಗ್ತಾರೆ. ಹಿಂಗೆ ಓಡ್ಬರೋದು. ಅವಾಗ ಈ ಕಲ್ಲೆಲ್ಲ ಇರ್ಬೋದು, ಈ ಕಲ್ಲಿಂದ ಓಡ್ಬರೋದೆಲ್ಲ ಇದೆ ನೋಡಿ. ಅವಾಗಿದ್ದಿದೆ ಬೇರೆ, ಇವಾಗಿರೋದೇ ಬೇರೆ. ಅವಾಗೆಲ್ಲ ಒಂಥರ ಚಪ್ಪಡಿ ಕಲ್ಲುಗಳನ್ನ ಹಾಕಿ ಮಾಡಿರ್ತಾರೆ. ಸೊ ಇಲ್ಲಿಂದ ಬಂದು ಮತ್ತೆ ಹೀಗೆ ಓಡೋಗ್ತಾರೆ. ಹೀಗೆ ಓಡೋದ್ರೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಸೊ ಇಲ್ಲಿ ರಾಜ್ಕುಮಾರ್ ಅವರು ಮತ್ತು ವಿಲನ್ನು ಮುಖಾಮುಖಿ ಆದಮೇಲೆ ಅವರು ಗಾಬರಿ ಪಡ್ಕೊಂಡು ಮತ್ತೆ ಈಗ ಬರ್ತಾರೆ. ನೋಡ್ಬೋದು, ಹಿಂಗೆ ಓಡಿ ಬಂದ್ಬಿಡ್ತಾರೆ. ರಿಟರ್ನ್ ಹಂಗೆ ಓಡಿ ಬಂದು ನಿಮ್ಗೆ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಈಗಿರುತ್ತೆ. ಈಗ ಬಂದಾಗ ಇಲ್ಲಿ ಆನೆ ಇರುತ್ತೆ, ಇಲ್ಲಿ ಆನೆ ಇರುತ್ತೆ. ಇದೇ ಫ್ರೇಮಲ್ಲಿ ನೋಡ್ಬೋದು ನೋಡಿ. ಇದು ಪಕ್ಕ ಫ್ರೇಮ್ ಇದೆ, ಇಲ್ಲಿ ಮ್ಯಾಚ್ ಆಗುತ್ತೆ. ಆನೆ ಬಂದು ಅವರು ಎಲ್ಲಿ ರಾಜ್ಕುಮಾರ್ ಅವರು ಅಲ್ಲಿ ನಿಂತಿರ್ತಾರೆ, ನಮ್ಮ ರಾಜನವರು ಅವರು ಬಂದರು ಅಂತ ವಿಲನ್ ಮತ್ತೆ ವಾಪಸ್ ಇಲ್ಲಿ ಬಂದಾಗ ಈ ಕಡೆ ಇದೇ ಫ್ರೇಮಲ್ಲಿ ನಾವು ಇದಾಗ್ತಾರೆ. ಮತ್ತು ಅವರು ಹಿಂಗೆ ಓಡ್ದಾಗ ನೋಡ್ತಾರೆ. ಬಟ್ ಸೀನ್ ಕಟ್ ಮಾಡಿದ್ರೆ ಅದು ಬೇರೆ ಜಾಗದಲ್ಲಿ ಅದು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ವಿಲನ್ ಅವರ ವೈಫ್ ನಿಂತಿರ್ತಾರೆ. ಅದಕ್ಕೆ ಸಾಕ್ಷಿ ಇದಿದೆ ನೋಡಿ. ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಆನೆ ತುಳ್ಕೊಂಬರೋದು, ತುಳಿಯೋಕ್ಕೆ ಅಂತ ಬರೋದು ಇಲ್ಲಿ ನೋಡಿ. ಇಲ್ಲಿ ವೈಡ್ ಮಾಡ್ತೀನಿ. ಇಲ್ಲಿ ಗ್ರಿಲ್ಲೆಲ್ಲ ಇದೆ, ಬಟ್ ಒಳಗಡೆ ಜಾಗ ಇದೆ, ಮ್ಯಾಚ್ ಮಾಡ್ಬೋದು. ಬಟ್ ಇಲ್ಲೇ ಆಗುತ್ತೆ. ಇಲ್ಲಾದಾಗ ವಿಲನ್ ಅವರು ಇಲ್ಲಿ ಬೀಳ್ತಾರೆ. ಬಿದ್ದಾಗ ಆನೆ ಇಲ್ಲಿರುತ್ತೆ. ಆನೆ ಇಲ್ಲೇ ಮಾಡುತ್ತೆ. ಒಂದು ಸರಿ ಸೊಂಡು ಮೇಲೆ ಎತ್ಬಿಟ್ಟು ಅದಕ್ಕೆ ಇನ್ನೊಂದೇನಂದರೆ ಇಲ್ಲೇ ಅನ್ನೋದಕ್ಕೆ ಸಾಕ್ಷಿ ಇದೆ ನೋಡಿ. ಸೊ ಇಲ್ಲಿ ಕಲರೆಲ್ಲ ಇದೆ. ಮತ್ತು ಇದ್ರ ಜೊತೆಗೆ ನೋಡ್ಬೋದು ಇನ್ನೊಂದು, ನೀವು ಇದೇ ಫ್ರೇಮಲ್ಲಿ ನೀವು ಝೂಮ್ ಮಾಡಿದ್ರೆ ಆನೆ ಮೇಲೆ ಎತ್ತಿದಾಗ ಇದು ಬರುತ್ತೆ ನೋಡಿ. ಅದು ಇವತ್ತಿಗೂ ಇದೆ. ಸೊ ಇಲ್ಲಿದ್ದಾಗ ಹಿಂಗೆ ಬಂದಾಗ ಇಲ್ಲಿ ಬೀಳ್ತಾರೆ. ಆನೆ ತುಳಿಯೋಕ್ಕೆ ಹೋಗೋದು ಇಲ್ಲೇನೆ.
ಸೊ ಇಲ್ಲಿ ಬಂದಾಗ ನೆಕ್ಸ್ಟ್ ಫ್ರೇಮಲ್ಲಿ ಆನೆ ಹಿಂದೆಯಿಂದ ತೆಗೆಯೋ ಸೀನ್ ಇದೆ. ಆ ಆನೆ ತೆಗೆಯೋ ಸೀನು ಇಲ್ಲಿದೆ ನೋಡಿ, ಹಿಂದೆಗಡೆ ಇದ್ದಿದೆ. ಇವಾಗ ಡೋರೆಲ್ಲ ಹಾಕಿದ್ದಾರೆ, ಬಟ್ ಆಗ ಡೋರೆಲ್ಲ ಇಲ್ಲ. ಇಲ್ಲಿ ಇಲ್ಲೋನವರು ಬಿದ್ದೋಗಿರ್ತಾರೆ, ಆನೆ ಇಲ್ಲಿಂದ ಹೋಗ್ತಾ ಇರುತ್ತೆ, ನೋಡ್ಬೋದು ಈ ಸೀನ್. ಸೊ ಆನೆ ಅಟ್ಟಿಸ್ಕೊಂಡು ಬಂದಾಗ ಅವ್ರು ಹಿಂಗೆ ಹಿಂದೆ ಹೋಗ್ತಾ ಇರ್ತಾರೆ, ನೀವು ನೋಡ್ಬೋದು. ಹಿಂದೆ ಹೋಗ್ತಾ ಹೋಗ್ತಾ ಆನೆನೂ ಹಿಂಗೆ ಹೋಗ್ತಾ ಇರುತ್ತೆ. ಹಿಂದೆಗಡೆ ಫ್ರೇಮಲ್ಲಿ ಇದ್ದಿದ್ದಾಗ ಈ ಕಡೆ ಫ್ರೇಮಿಂದ ಇಲ್ಲೇ ಮತ್ತೆ ಆನೆ ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಅವರು ಹತ್ತು ಕೂತ್ಕೊಳ್ಳೋದು ಇದೇ ಕಟ್ಟೆ ಮೇಲೆ, ಇದೇ ಕಟ್ಟೆ ಮೇಲೆ ಹತ್ತು ಕೂತ್ಕೋತಾರೆ. ಇಲ್ಲಿಂದ ಫ್ರೇಮಲ್ಲಿ ನೋಡ್ಬೋದು, ಇಲ್ಲಿಂದ ಇದೆಲ್ಲ ಮ್ಯಾಚ್ ಆಗುತ್ತೆ. ಇಲ್ಲಿ ಹತ್ತು ಕೂತ್ಕೊಳ್ಳುತ್ತೆ, ಆನೆ ಹಿಂದೆನೇ ಹೋಗುತ್ತೆ. ಸೊ ನೋಡ್ಬೋದು ಇಲ್ಲಿ ಆನೆ ಅವರು ವಿಲನ್ ಅವರು ಇಲ್ಲಿ ನಿಂತಿರ್ತಾರೆ. ಆನೆ ಇಲ್ಲಿ ಬರ್ತಾ ಇದ್ದಂಗೆ ಇನ್ನೇನು ಆನೆ ತುಳಿಬೇಕು ಆ ಟೈಮಲ್ಲಿ ಇಲ್ಲಿ ರಾಜ್ಕುಮಾರ್ ಅವರು ಮಚ್ಚಿಟ್ಕೊಂಡು ಬರ್ತಾರೆ, ನಮ್ಮ ರಾಜಣ್ಣವರು. ನೋಡ್ಬೋದು ಇಲ್ಲೆಲ್ಲ ಇವಾಗ ಹೊಸ್ದಾಗಿ ಇದು ಮಾಡಿದ್ದಾರೆ, ಬಟ್ ಮೊದಲು ಬಳಪದ್ದಿತ್ತು. ಸೊ ಅವ್ರು ಬಂದು ಮಚ್ಚಿಟ್ಕೊಂಡು ಇಲ್ಲಿ ನಿಂತ್ಕೋತಾರೆ. ಈ ಕಂಬ ಎಲ್ಲ ಇದೆ ನೋಡಿ, ಈ ಕಂಬದ ಹತ್ರ ಇಲ್ಲಿ ಬಂದು ನಿಂತ್ಕೋತಾರೆ ನಮ್ಮ ರಾಜಣ್ಣ. ಇಲ್ಲಿ ಬಂದು ನಿಂತ್ಕೊಂಡಾಗ ಪಕ್ಕದಲ್ಲಿ ರೈಟ್ ಸೈಡ್ ತಿರುಗಿ ನೋಡ್ತಾರೆ. ಅವರ ವಿಲನ್ ಅವರ ವೈಫ್ ಇರ್ತಾರೆ. ಅವ್ರು ಅವಾಗ ಏನು ಮಾಡ್ತಾರೆ, ಹತ್ಕೊಂಡು ನಮ್ಮ ಯಜಮಾನ್ರು ಕಾಪಾಡಬೇಕು ಹಂಗೆ ಹಿಂಗೆ ಅಂತ ಇರ್ಬೇಕಾರೆ ರಾಜ್ಕುಮಾರ್ ಅವ್ರಿಗಿದ್ದ ಸಿಟ್ಟೆಲ್ಲ ಹೋಗ್ಬಿಟ್ಟು ಮಚ್ಚೆಲ್ಲ ಎಸ್ಬಿಟ್ಟು ಮತ್ತೆ ಇಲ್ಲಿ ತುಳಿತಾ ಇರ್ತಾರಲ್ಲ ಆನೆ ತುಳಿತಾ ಇರ್ಬೇಕಾರೆ ಬಂದು ಅವ್ರನ್ನ ಸೇವ್ ಮಾಡ್ತಾರೆ. ಇದೇ ಪ್ಲೇಸಲ್ಲಿ ಸೇವ್ ಮಾಡ್ಕೊಂಡು ಹೇಳ್ಕೊತಾರೆ. ಇನ್ನೇನು ಆನೆ ತುಳಿಬೇಕು ಅನ್ಬೇಕಾರೆ ಇಲ್ಲಿಂದ ಎತ್ಕೊಂಡು ನೋಡಿ ಅದೆಲ್ಲ ಇದ್ದಿದೆ. ಇದ್ರದ್ದೆಲ್ಲ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಆನೆ ಸೊಳ್ಳು ಮೇಲೆ ಎತ್ತಿದಾಗ ಇದೆಲ್ಲ ಬರುತ್ತೆ. ಯಾವಾಗಲೂ ಒಂದಷ್ಟು ವೈರೆಲ್ಲ ಹೋಗಿದೆ, ಅದೆಲ್ಲ ಇಲ್ಲಿ ಇದೆ ನೋಡಿ. ಸೊ ಇಲ್ಲಿ ಬಂದು ರಾಜ್ಕುಮಾರ್ ಅವರು ಆನೆಯಿಂದ ಎತ್ಕೊಂಡು ಆನೆಯಿಂದ ತಪ್ಪಿಸ್ಕೊಂಡು ಇಲ್ಲಿ ಎತ್ಕೊತಾರಲ್ಲ, ಅವ್ರು ಎತ್ಕೊಂಡ್ಬಂದು ಇಲ್ಲಿ ನಿಂತ್ಕೋತಾರೆ ನೋಡಿ, ಈ ಪಿಲ್ಲರ್ ಹತ್ರ. ನಾನು ಇದನ್ನು ಮ್ಯಾಚ್ ಮಾಡ್ತೀನಿ ನೋಡಿ, ಇಲ್ಲಿರುತ್ತೆ ನೋಡಿ. ಇಲ್ಲ ನಾವು ಇಟ್ಕೊಂಡು ಎಲ್ಲ ನೋಡ್ಬೋದು. ಆನೆ ಇಲ್ಲಿರುತ್ತೆ, ಆನೆ ಇಲ್ಲಿದ್ದರೆ ಇವಾಗ ಇದರಲ್ಲೆಲ್ಲ ಗ್ರಿಲ್ ಹಾಕಿದ್ದಾರೆ, ಮೊದಲೆಲ್ಲ ಗ್ರಿಲ್ ಇರಲಿಲ್ಲ. ಬಟ್ ಅವಾಗ ನೋಡ್ಬೋದು ಇದೇ ಫ್ರೇಮಲ್ಲೇ ಇಟ್ಟಿರ್ತಾರೆ. ರಾಜ್ಕುಮಾರ್ ಅವರು ಇಲ್ಲೇ ನಿಂತ್ಕೊಂಡು ನಿಂತಿರ್ತಾರೆ ನೋಡಿ. ನಮ್ಮ ರಾಜಣ್ಣವ್ರು ನಿಂತಿದ್ದ ಜಾಗ ಇದೆ, ಇಲ್ಲೇ ನಿಂತಿರ್ತಾರೆ. ಇಲ್ಲೇ ನಮ್ಮ ರಾಜಣ್ಣವರು ನಿಂತ್ಕೊಳ್ಳೋದು. ಇಲ್ಲಿ ಆನೆ ಇರುತ್ತೆ, ಇಲ್ಲಿ ಕಟ್ಟೆ ಇದೆ ನೋಡಿ, ಆನೆ ಪಕ್ಕದಲ್ಲಿ ಕಟ್ಟೆ, ಇದೆಲ್ಲ ಕೂತಿದ್ದಾರೆ. ಸೊ ಇದೆ ಈ ಜಾಗ. ಆಮೇಲೆ ಆನೆ ಹಿಂದೆ ಹೋಗ್ತಾ ಇರುತ್ತೆ. ಆನೆ ಹೋಗಿ ಅಲ್ಲೇ ರೈಟ್ ತಿರುಗುತ್ತೆ ನೋಡಿ, ಅದು ಮೆಟ್ಲೆಲ್ಲ ಹತ್ತಲ್ಲ, ಬಟ್ ಇಲ್ಲೇ ತಿರುಗುತ್ತೆ. ಅದು ಒಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗುತ್ತೆ. ನಾವು ದೇವಸ್ಥಾನ ಎಲ್ಲ ತೆಗಿಯೋಕ್ಕೆ ಶೂಟಿಂಗಿಲ್ಲ, ಹಂಗೆ ಆನೆ ಹಿಂದೆ ತಿರ್ಕೊಂಡು ವಾಪಸ್ ಹೋಗುತ್ತೆ. ಹಂಗೆ ಹಿಂದೆ ಹೋಗುತ್ತೆ. ಆಮೇಲೆ ಇಲ್ಲಿ ಒಂದು ಮತ್ತೆ ರಾಜನವರು ನಿಂತ್ಕೊಂಡು ಇದೇ ಜಾಗದಲ್ಲೇ ಅವರು ನನಗೆ ಕ್ಷಮಿಸ್ಬಿಡಪ್ಪ, ನಾನು ತಪ್ಪು ಮಾಡಿದೆ ಅಂತ ಕೇಳೋದು ಇದೇ ಜಾಗದಲ್ಲಿ. ಅವ್ರ ವೈಫ್ ಹಿಂಗೆ ಇಟ್ಟಿರ್ತಾರೆ, ಅದು ಈ ಜಾಗದಲ್ಲೇ ಕಾಲಿಗೆ ಬೀಳ್ತಾರೆ ನೋಡಿ. ಅದೇ ಕಾಲಿಗೆ ಬೀಳೋದೆಲ್ಲ ಇದೇ ಜಾಗ. ಇದೇ ಜಾಗದಲ್ಲೇ ಕಾಲಿಗೆ ಬೀಳೋದು. ಕಾಲಿಗೆ ಬಿದ್ದು ನನಗೆ ಕ್ಷಮಿಸ್ಬಿಡು, ನಾನೇ ತಪ್ಪು ಮಾಡಿದ್ದು ಅಂತೆಲ್ಲ ಹೇಳಿ ಆಮೇಲೆ ಊರವರೆಲ್ಲನೂ ಬರೋದು ಇಲ್ಲೇ. ಇದೇ ಜಾಗದಲ್ಲೇ ಊರವರೆಲ್ಲ ಬಂದು ಇಲ್ಲಿ ನಿಂತ್ಕೋತಾರೆ. ಸೊ ಇದು ದೇವತಾ ಮನುಷ್ಯದ ಕ್ಲೈಮ್ಯಾಕ್ಸ್ ಸೀನ್. ಆನೆ ಅಟ್ಟಿಸ್ಕೊಂಡು ಬರೋದು, ನಮ್ಮ ರಾಜಣ್ಣವರು ಕೊಲ್ಲೋದಕ್ಕೆ ಹೋಗೋದು ವಿಲನ್ನ. ಆದರೆ ಕೊನೆಗೆ ಅವರ ಮನಸ್ಸು ಮತ್ತೆ ಬದಲಾಗುತ್ತೆ. ಸೊ ಅದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಸೊ ಇದೆಲ್ಲ ಆದಮೇಲೆ ಲಾಸ್ಟ್ ಎಂಡ್ ಬರುತ್ತಲ್ಲ, ಇಲ್ಲೇ ಫುಲ್ ಝೂಮ್ ಹೋಗುತ್ತೆ. ಝೂಮ್ ಹೋಗಿದ ತಕ್ಷಣ ನಮ್ಮ ರಾಜ್ಕುಮಾರ್ ಅವರು ಹಿಂಗೆ ನಿಂತಿರ್ತಾರೆ, ಇಲ್ಲೇ ನಿಂತಿರ್ತಾರೆ. ಆಮೇಲೆ ದೇವತಾ ಮನುಷ್ಯ ಅಂತ ಬಂದು ಎಂಡ್ ಆಗುತ್ತೆ ಸಿನಿಮಾ. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಮುಂದಿನ ಎಪಿಸೋಡ್ ಯಾವ ಸಿನಿಮಾ, ಅದು ಯಾವ ನಮ್ಮ ರಾಜಣ್ಣ ಸಿನಿಮಾ ಆಗಲಿ, ಶಂಕರ್ನಾಗ್ ಅವರ ಸಿನಿಮಾ ಆಗಲಿ ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಮಾಡ್ತೀನಿ. ನನ್ನ ಕೈಲಾದಷ್ಟು ಎಷ್ಟು ಸಿನಿಮಾಗಳಾಗುತ್ತೋ ಅಷ್ಟನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನನ್ನ ವ್ಯಾಪ್ತಿಯಲ್ಲಿ ಸಿಗೋ ಅಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಹಿಂದಿನ ಪಾರ್ಟ್ 1 ನಿಮಗೆ ಇನ್ನೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕ್ತೀನಿ. ಹಾಗೆಯೇ ನನ್ನ ಹಳೆ ವೀಡಿಯೋಗಳಲ್ಲೂ ತುಂಬಾ ರಾಜಣ್ಣ ಅವರ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳನ್ನು ತೋರಿಸಿದ್ದೀನಿ. ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.